ಹಲೋ ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಒನ್ ಡೇ ವ್ಲಾಗಲ್ಲಿ ನಾವು ಮಾಡೋಣ ಮಲೆ ಮಹದೇಶ್ವರನ ದರ್ಶನವನ್ನ. ಆ್ಯಂಡ್ ನಮ್ಮ ಜರ್ನಿ ಶುರುವಾಗಿದ್ದು ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ತಾಯಿಯ ದರ್ಶನದಿಂದ. ನಾವು ಇಲ್ಲಿ ಹೋದಾಗ ಅಷ್ಟಾಗೇನು ಜನ ಇರಲಿಲ್ಲ. ದೇವಸ್ಥಾನ ಫುಲ್ ಖಾಲಿ ಇತ್ತು. ನೋಡಿ, ಇದು ದೇವಸ್ಥಾನದ ಆವರಣ. ಏನು ಅಷ್ಟಾಗಿ ಜನ ಇರಲಿಲ್ಲ. ಸೊ ನಮ್ಮ ದರ್ಶನ ಒಂದೇ ಅವರಿಗೆ ಮುಗ್ದೋಯ್ತು. ಮತ್ತು ಚೆನ್ನಾಗಿ ದರ್ಶನನೂ ಆಯಿತು. ಇದು ಕಬ್ಬಾಳಮ್ಮ ತಾಯಿಯ ಮೂಲ ವಿಗ್ರಹ. ಅಲ್ಲಿ ಲೈಟ್ ಹಾಕಿರೋದ್ರಿಂದ ಮುಖ ಸರಿಯಾಗಿ ಕಾಣ್ತಾ ಇಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ಒಂದು ಸ್ವಲ್ಪ ಅಲ್ಲೇ ರೆಸ್ಟ್ ತಗೊಂಡು ಅದಾದ್ಮೇಲೆ ನಾವು ಹೊರಟಿದ್ದು ಮಲೆ ಮಹದೇಶ್ವರನ ಬೆಟ್ಟದ ಕಡೆಗೆ. ಇನ್ನೇನು ತಾಳ್ಬೆಟ್ಟನ ತಲುಪ್ತಾ ಇದ್ದೀವಿ. ಇನ್ನು ಅಲ್ಲಿಂದ ತಾಳೆ ಬೆಟ್ಟದಲ್ಲಿ ನಾವು ಧೂಪವನ್ನು ಹಾಕಿ ಉಗೆ ಉಗೆ ಮಾದಪ್ಪ ಅಂತ ಬೆಟ್ಟ ಹತ್ತೋದನ್ನ ಶುರು ಮಾಡಿದ್ವಿ. 77 ಮಲೆಯಲ್ಲಿ ಹಿಂಡು ಹುಲಿ ಕಟ್ಟಿಕೊಂಡು ಕಂಡು ಹುಲಿ ಏರಿಕೊಂಡು ಒಂಟವನೇ ಮಲೆ ಮಾದೇವನು. ಆ್ಯಂಡ್ ಇದು ಕೊಠಡಿಗಳ ಮಾಹಿತಿ ಕೇಂದ್ರ ಆಗಿದೆ. ನಿಮಗೆ ಮೊದಲೇ ಆನ್ಲೈನಲ್ಲಿ ರೂಮ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಯಾವ ರೂಮ್ಸ್ ಇದೆ ಖಾಲಿ ಇದೆ ಅಂತ ಹೇಳಿ ಅವರು ಕೀಸ್ನ ಕೊಡ್ತಾರೆ. ಮೊದಲು ನಾವು ಬಂದಿದ ತಕ್ಷಣ ರೂಮ್ಗೆ ಹೋಗಿಲ್ಲ. ಫಸ್ಟ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ರೂಮ್ಗೆ ಹೋಗೋಣ ಅಂತ ದರ್ಶನ ಮಾಡೋದಕ್ಕೆ ಹೊರಟಿದೀವಿ. ದೊಡೆಯನೆ ಮಾದಯ್ಯ ಗಿಲ್ಲಾದ ಕೋಪವು ತರವಯ್ಯ. ಕಂಡಾಯ ದೊಡೆಯನೆ ಮಾದಯ್ಯ ಕೆಂಡ. ನಮಗೆ ಇಲ್ಲಿ ಫಸ್ಟೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಬೇಕಾಗಿತ್ತು. ಆದರೆ ನಮಗೆ ಬುಕ್ ಮಾಡ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ರೂಮ್ಸ್ ಎಲ್ಲ ಖಾಲಿ ಆಗಿತ್ತು. ನಾವು ಪ್ರೈವೇಟ್ ರೂಮ್ನ ಬುಕ್ ಮಾಡಿದ್ದೀವಿ. ಬನ್ನಿ ನಮ್ಮ ರೂಮ್ ಹೆಂಗಿದೆ ಅಂತ ತೋರಿಸ್ತೀವಿ. ಸೊ ನಾವು ಇಬ್ಬರಿಗಿರೋ ಅಂಥ ರೂಮ್ ಬುಕ್ ಮಾಡಿದ್ದೀವಿ. 3 ಬೆಡ್ಸ್ ಕೊಟ್ಟಿದ್ದಾರೆ. ನಮ್ಮ ರೂಮ್ ಆಚೆ ಕಡೆ ವ್ಯೂ, ಇಟ್ಸ್ ಬ್ಯೂಟಿಫುಲ್. ಆಡುಮಲೆ, ಜೇನುಮಲೆ, ಕಾಡುಮಲೆ, ಕಾಡುಮಲೆ, ಪಚ್ಚೆ ಮಲೆ, ಪವಳ ಮಲೆ, ಪೊನ್ನಚ್ಚಿ
ಮತ್ತು ಸ್ವಲ್ಪ ರೆಸ್ಟ್ ತಗೊಂಡಾದಮೇಲೆ 7 ಗಂಟೆ ಹಂಗೆ ದೇವಸ್ಥಾನದ ಹತ್ರ ಬಂದ್ವಿ. ಯಾಕಂದರೆ ಅಷ್ಟೊತ್ತಿಗೆ ಚಿನ್ನದ ತೇರು ಎಳಿತಾರೆ, ಅದು ಪ್ರತಿನಿತ್ಯ ಇರುತ್ತೆ. ಮತ್ತು ಈ ಸೇವೆನ ಯಾರು ಬೇಕಾದರೂ ಮಾಡಿಸ್ಬೋದು. ಒಬ್ಬರಿಗೆ 3001 ರೂಪಾಯಿ ಆಗುತ್ತೆ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲ ತೋರಿಸೋ ಬೆಳಕು. ಮತ್ತು ನಾವು ಚಿನ್ನದ ತೇರ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಇದು ಯಾವ ಜಾಗ ಅಂದರೆ ವಿಶ್ರಾಂತಿ ಭವನ ಇದೆಯಲ್ವ, ಅಲ್ಲಿಂದ ಲೆಫ್ಟ್ ತಗೊಂಡು ಒಂಚೂರು ಮುಂದಕ್ಕೆ ಹೋದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋದ್ರಿ ಅಂದರೆ ಒಂದ್ಸ್ ಟ್ರೈ ಮಾಡಿ ನೋಡಿ. ಊಟ ಮಾಡಿ ರೆಸ್ಟ್ ಮಾಡಿ ಇನ್ನು ಬೆಳಗ್ಗೆ ಎದ್ದು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಬಾಯ್.